ನಮಸ್ಕಾರ ಎಲ್ಲರಿಗೂ ಕೂಡ ರಾಜೇಶ್ ಆರ್ಯ ಟಾಕ್ ಕಾರ್ಯಕ್ರಮಕ್ಕೆ ಜ್ಯೋತಿಷ ನ್ಯೂಮರಾಲಜಿ ಕಾರ್ಯಕ್ರಮಕ್ಕೆ ಧನ್ಯವಾದಗಳು. ಇದು ರಾಹು ಪೂಜೆಗೆ ಎಲ್ಲರನ್ನೂ ಕರೀತಾ ಇದೆ. ಖಂಡಿತ ಕೂಡ ಬರೋರು, ಪ್ರೀತಿ ಇರೋರು, ರಾಹು ಮೇಲೆ ಯೋಗ ಇರೋರು ಬಂದು ಪೂಜೆಯಲ್ಲಿ ಪಾಲ್ಗೊಳ್ಬೋದು. ಇವಾಗ ಮೊದಲಿಗೆ ಕರೆ ಸ್ಪೀಕರ್ಸನ್ನು ಯಾರೆಲ್ಲ ಇದ್ದಾರೆ ರಾಜ್ ನ್ಯೂಸಲ್ಲಿ ಅಂತ ಕರೆ ಸ್ಪೀಕರ್ಸನ್ನು 100% ಅದು ಲೈವ್ ಪಂಚ್ ಮಾಡಿ ನಾನು ಎದುರುಗಡೆ ಟಿ ವಿನ ಅದೇ ಥರ ಫೋನ್ ಕೊಡಿ. ಖಂಡಿತ ಕೂಡ ಪಬ್ಲಿಕ್ ಫೋನ್ನ ರಿಸೀವ್ ಮಾಡೋಣ. ರಾಶಿ ರಾಹು ಗ್ರಹಗಳು ಅತಿ ಹೆಚ್ಚು ಮಾತನಾಡ್ತೀನಿ ಇವತ್ತು. ಯಾರಿಗೆ ಲಕ್ ಇದೆ ನೋಡೋಣ ಕರೆ ಫೋನ್ಗಳಲ್ಲಿ. ಹಾಗಾಗಿ ಎಲ್ಲರೂ ಕೂಡ ಹಲೋ ನಮಸ್ಕಾರ. ನಮಸ್ಕಾರ ಗುರುಜಿ. ನಮಸ್ಕಾರ, ಹೇಳಿ ಹೇಗಿದ್ದೀರಾ? ಚೆನ್ನಾಗಿದೆ ಗುರುಜಿ, ನೀವು? ನಾನು ತುಂಬ ಚೆನ್ನಾಗಿದ್ದೀನಿ. ತಾಯಿ ಭದ್ರಕಾಳಿ ದರ್ಶನ ಆಯಿತು, ತುಂಬ ಖುಷಿಯಾಗಿದ್ದೀನಿ. ಹೇಳಿ ಮೇಡಮ್, ರಾಹು ಟೆಂಪಲ್ಗೆ ಬರ್ತಾ ಇದ್ದೀರಾ? ಇಲ್ಲ ಗುರುಜಿ, ಈ ಸಲ ಬರೋಕ್ಕಾಗಲ್ಲ. ನೆಕ್ಸ್ಟ್ ಸಲ ಬರ್ತೀವಿ ಗುರುಜಿ, ಇನ್ನೊಂದ್ಸಲ ಮಾಡಿದಾಗ. ನೋಡೋಣ, ನಾನು ನೆಕ್ಸ್ಟ್ ಪದೇ ಮಾಡಲ್ಲ. ಈ ಸರಿನ ಅವ್ರು ಪುರೋಹಿತರು ಕರೆದ್ರು ಅಂತ ಪಬ್ಲಿಕ್ ಕರೆದೆ. ಪದೇ ಇನ್ನಿಲ್ಲ, ಇದೆಲ್ಲ ಮಾಡಲ್ಲ ನಾನು. ಪದೇ ಇನ್ನು ಪಬ್ಲಿಕ್ ಸಾಸಿಗೆ ಹೋಗಲ್ಲ. ಏನು ಹೇಳಿ? ಹಾಗಾಗಿ ನಂದು ಏನು ಜ್ಯೋತಿಷ್ ಹೇಳ್ತೀನಿ ಅಷ್ಟೇ. ಅಮ್ಮ, ಏನು ಪ್ರಶ್ನೆ, ಏನು ಕೇಳಬೇಕು ಅಂತಿದ್ರ? ಇದು ಆರೋಗ್ಯದ ಕೇಳಬೇಕು ಗುರುಜಿ. ಓಕೆ, ನಿಮ್ಮ ಹೆಸರೇನು? ಶೋಭಾ ಅಂತ ಗುರುಜಿ. ಶೋಭಾ ಅನ್ನೋರಿಗೆಲ್ಲ ಆರೋಗ್ಯ ಹಾಳಾಗತ್ತೆ. ಏನು ಹೇಳಿ? ಅದೇ ಆರೋಗ್ಯ ಹಾಳಾಯ್ತದೆ ಗುರುಜಿ. ಶೋಭಾ ಡೇಟ್ ಆಫ್ ಬರ್ತ್ ಇದೆಯಾ? ಗುರುಜಿ ಹೇಳಿ. 5/7/1980 ಗುರುಜಿ. 5/7/1980. ಏನು ನಿಮ್ಮ ಮೊಬೈಲ್ ನಂಬರ್ ಏನು? ಮೊಬೈಲ್ ನಂಬರ್ 97 97 111 ಒಂದ್ ನಿಮಿಷ ಗುರುಜಿ. ಆಯ್ತು, ಬೇರೆ ಕರೆ ಕೊಡ್ತಾರೆ, ನೀವೆಲ್ಲ ಬರ್ದಿ. ಸಾರಿ ಗುರುಜಿ, ಹೇಳ್ತೀವಿ. 97 31 12 97312333. ಸ್ಟಾರ್ಟಿಂಗ್ ಕರೆಕ್ಟಾಗಿ ಹೇಳ್ರಿ, ಫಾಸ್ಟಾಗಿ. 97 ಹಾಂ 31 ಹಾಂ 23 30 81 ಗುರುಜಿ. 81 ನೋಡಿ, ಹೇಳ್ತೀನಿ ನೋಡಿ. 973112 9 ಇಲ್ವ ಇಲ್ಲಿ? 9 ತೆಗಿಬೇಕಾ? 97 ಗುರುಜಿ. ಅದಾಯ್ತು. 973112 ಆದ್ಮೇಲೆ ಏನು? 12338081 ಗುರುಜಿ. ಓಕೆ. ಏನು ನಕ್ಷತ್ರ ನಿಮ್ಮದು? ರೇವತಿ ನಕ್ಷತ್ರ ಗುರುಜಿ, ಮೀನರಾಶಿ. ಓಕೆ ಅಮ್ಮ, ನೋಡಿ ಅಮ್ಮ, ನಿಮ್ಮ ಮನೆಯಲ್ಲಿ ರೇವತಿ ನಕ್ಷತ್ರ ಮೀನ ರಾಶಿ ಆಗಿದ್ರಾ? ಹಾಗಾಗಿ ರೇವತಿ ನಕ್ಷತ್ರ ನಿಮ್ಮ ಮೊಬೈಲ್ ನಂಬರ್ಲಿ 30 ಮತ್ತು 81 ಎರಡು ನಂಬರ್ ಲಾಸ್ಟಲ್ಲಿ ಬರ್ತೈತಲ್ವಾ? ಹೌದು ಗುರುಜಿ. ಹಾಗಾಗಿ ಈ ನಂಬರ್ಸ್ ನಿಮಗೆ ಅಲ್ಪಾಯಸನ ಮಾಡುತ್ತೆ. ಏನು ಹೇಳಿ? ಅಲ್ಪಾಯಸನ ಮಾಡುತ್ತೆ. 3 ಅಂದರೆ ಗುರುಗ್ರಹ, 0 ಅಂದರೆ 7, 81 ಯೂಸ್ ಮಾಡ್ತಾರೆ. ಇದು ಅಲ್ಪಾಯಸನ ಮಾಡುತ್ತೆ. ಮನೆಯಲ್ಲಿ ಯಾರಾದರೂ ಸಂಬಂಧಿಕರು ಹೊಟ್ಟೆ ಕಿಚ್ಚು ಮಾತುಕತೆ ಬಿಟ್ಟಿರಬೇಕು, ಮನಸ್ತಾಪಗಳು, ವ್ಯಾಪಾರ ವ್ಯವಹಾರಗಳೆಲ್ಲನೂ ಕಟ್ಟಾಕಿರಬೇಕು, ಮನಸ್ಸಿಗೆ ಸಂಕಟವಾಗ್ತಿರುತ್ತೆ, ಒಳ್ಳೇದೇನು ನಡಿಬಾರ್ದು ಮನೇಲಿ, ಈ ಥರ ಪ್ರಾಬ್ಲಮ್ ಕೊಡುತ್ತೆ. ಈ ನಂಬರ್ಸ್ ಖಂಡಿತ ಅದನ್ನೇ ಮಾಡುತ್ತೆ. ಮಾಡಿತಾ? ಮಾಡ್ತೈತೆ ಗುರುಜಿ. ಓಕೆ. ಯಾವ ಊರು? ಮೈಸೂರಾ? ಯಾವ ಊರು? ನಾ ಕೊಳ್ಳೇಗಾಲದವ್ರ, ಎತ್ಲ ಕಡೆ ನೀವು? ಇಲ್ಲ, ರಾಮನಗರ ಗುರುಜಿ. ಅದು ಒಟ್ಟು ಮೈಸೂರು ರೋಡವರಾ ನೀವು? ರಾಮನಗರ ಗುರುಜಿ. ಅದೇನೆ ಮೈಸೂರು ರೋಡ್ ಅಲ್ವಾ? ಮೈಸೂರಿಗೆ ಹೋಗುತ್ತೆ. ಅದೇ ನಿಮ್ಮ ವಾಯ್ಸ್ ಪ್ರಕಾರ ಗೊತ್ತಾಗ್ತೈತೆ ನೀವು ಮೈಸೂರಿಗೆ ಸಂಬಂಧಪಟ್ಟರು ಅಂತ. ಏನು ಹೇಳಿ? ಹಾಸನ ಬೇರೆ, ಹುಬ್ಳಿ ಬೇರೆ, ಗುಲ್ಬರ್ಗ ಬೇರೆ, ಕೋಲಾರ ಬೇರೆ. ನಿಮ್ಮ ವಾಯ್ಸು ಹೇಳ್ತಾ ಇದ್ದೆ ಮೈಸೂರಿಗೆ ಸಂಬಂಧಪಟ್ಟಿರುತ್ತೆ ಅಂತ ಹೇಳುತ್ತೆ. ಮೇಡಮ್, ಇದೇ ನಂಬರ್ ಯೂಸ್ ಮಾಡೋ ನಿಮ್ಮ ಮನೆ ಮುಗಿದ ಅಧ್ಯಾಯ. ಏನು ಹೇಳಿ? ಯಾವ್ದಾರು ಪಿತ್ರಾಯ್ತು ಆಸ್ತಿ ಮಾರ್ಕೋಬೇಕಾಗತ್ತೆ. ಯಾವ್ದಾರು ಪಿತ್ರಾಯ್ತು ಆಸ್ತಿಗಳು ಇದಾವ, ಇಲ್ಲ ಮಾರ್ಕೆ ಬಿಟ್ಟಿದ್ರಾ? ಇಲ್ಲ ಗುರುಜಿ, ಯಾವ್ದು ಇಲ್ಲ ಗುರುಜಿ. ಇಲ್ಲ, ನಮ್ಮ ಗಂಡನ ಮನೆಯವ್ರ ಕಡೆಯವ್ರು ಯಾವ್ದು ಕೊಟ್ಟಿಲ್ಲ ಗುರುಜಿ ನಮ್ಗೆ. ಅದೇ ಪ್ರಾಬ್ಲಮ್ನೇ ಹೇಳ್ತಾ ಇದ್ದೆ. ಪಿತ್ರಾಯ್ತು ಆಸ್ತಿನ ಕೊಟ್ಟರು ಮಾರ್ಕೆ ನಿಮ್ಮ ಕೈಗೂ ಬರ್ತಾ ಇಲ್ಲ. ಈ ನಂಬರ್ನ ಚೇಂಜ್ ಮಾಡ್ಕೊಳ್ಳಿ. ಅಮ್ಮ, ನಿಮ್ಮ ರಾಶಿಗೆ ಶನಿ ಬಂದವನೇ. ನಿಮ್ಮ ರಾಶಾಧಿಪತಿ ಮೀನ ರಾಶಿಗೆ ಗುರು 4ನೇ ಮನೆಯಿಂದ 12ನೇ ಮನೆ ನೋಡ್ತಾನೆ. ನೀವು ಕೆಲವೇ ದಿವಸದಲ್ಲಿ, ಕೆಲವೇ ತಿಂಗಳಲ್ಲಿ ಬಡ್ಡಿ ಸಾಲವನ್ನು ಮಾಡ್ತೀರಾ ಅಂತ ಹೇಳುತ್ತೆ. ಬಡ್ಡಿ ಸಾಲ ಇವಾಗ ಮಾಡ್ಕೊಂಡಿಲ್ವಾ? ಇಲ್ಲ ಗುರುಜಿ, ಮಾಡ್ಕೊಂಡಿಲ್ಲ. ಮಾಡ್ಕೊತೀರ ಅಂತ ಹೇಳುತ್ತೆ. ಗುರು 12ನೇ ಮನೆ ನೋಡಿದ್ರೆ ಒಡಬೆಲ್ಲ ಅಂತ ಒಂದಾಗಿ ಇಡಬೇಕಾಗತ್ತೆ ಯಾವ್ದಾರು ಇದ್ರೆ. ಇದನ್ನ ದಯವಿಟ್ಟು ಚೇಂಜ್ ಮಾಡ್ಕೊಳ್ಳಿ. ದಯವಿಟ್ಟು ರಾಹು ಕೂಡ 12ನೇ ಮನೆಯಿದ್ದಾನೆ. ರಾಹು ಶಾಂತಿ, ರಾಹು ಪೂಜೆಯನ್ನು ಮಾಡ್ಕೊಳ್ಳಿ. ಇಲ್ಲ ಅಂದರೆ ಪ್ರಾಬ್ಲಮಲ್ಲಿ ಸಿಗಾಕಿದ್ರೆ ಇದಕ್ಕೆ ಪರಿಹಾರವಾಗಿ ಹೇಳ್ತಾ ಇದ್ದಮ್ಮ. ನೀವು ಖಂಡಿತ ಕೂಡ 2 ಸ್ಟೋನನ್ನು ಕೊಡ್ತೀನಿ, ತಗೊಂಡೋಗಿ ಮನೇಲಿ ಇಡಿ.
ಗುರುಜಿ ಅದು ಸಂಸ್ಥೆ ನಂಬರ್ ಫೋನ್ ಮಾಡ್ತೀವಿ, ಫೋನೇ ಎತ್ತದಿಲ್ಲ. ಖಂಡಿತಲ್ಲೂ ಕೂಡ ಎತ್ತಾರೆ ಮೇಡಮ್ ಬರೀ ಇವಾಗೆಲ್ಲ ಹೆಂಗಾಯ್ತು ಗೊತ್ತಾ, ನೀವು 10 ಗಂಟೆ ಮೇಲೆ ಎಲ್ಲ ಫೋನ್ ಮಾಡಿ ಎಲ್ಲರೂ ಎತ್ತಾರೆ 100%. ಹ್ಞೂ ಸರಿ ಗುರುಜಿ. ಓಕೆ, 10 ಗಂಟೆ ಮೇಲೆ ಮಾಡಿ ಫೋನ್ ನಂಬರು ಸಂಸ್ಥೆ ನಂಬರ್ಗೆ ಹೇಳ್ತಾರೆ. ಹ್ಞೂ ಏನು ಮಾಡೋಣ, ಒಳ್ಳೇದಾಗಲಿ. ಓಕೆ ಓಕೆ. ರಾಹು ಪೂಜೆಗೆ ಯಾರೆಲ್ಲ ಬರ್ತಾಯಿದ್ದಾರೆ, ರಾಹು ಗ್ರಹ ಫೋಟೋಗಳನ್ನ ನೋಡ್ತೀರಾ. ರಾಹು ಇನ್ನೇನು ನನ್ನ ಪೂಜೆಯಲ್ಲಿ ಬರೋಕ್ಕೆ ಪುಣ್ಯ ಮಾಡಬೇಕು. ರಾಹು ಪರಿಹಾರದ ಪೂಜೆನ ಪಾಲ್ಗೊಳ್ಳಿ. ಇವಾಗ ನೆಕ್ಸ್ಟ್ ಕರೆ ಯಾರಿದ್ದಾರೆ ನೋಡೋಣ. ಒಂಚೂರು ಕ್ಯಾಮ್ರಾ ಬಗ್ಸೋಣದು. ಹಲೋ, ನಮಸ್ಕಾರ. ನಿಮ್ಮ ನಂಬರ್ ಹಾಕಿ ಮೇಡಮ್. ಹಲೋ ಹಲೋ ರೀ ಗುರುಗಳೇ. ನಮಸ್ಕಾರ, ಹೇಳಿ ಅಕ್ಕ, ಎಲ್ಲಿಂದ ಕರೆ ಮಾಡಿದ್ರಾ? ನಾವು ಬಾಗಲಕೋಟೆ ಡಿಸ್ಟಿಕ್ ರೀ. ನಮ್ಮ ಹೆಸರು ರೇಖಾ ಅಂತ. ಓ ರೇಖಾ, ನಿಮ್ಮ ಕೈ ರೇಖೆ ಚೆನ್ನಾಗಿದವಲ್ಲ, ಎಲ್ಲ ಚೆನ್ನಾಗಿಲ್ವಾ? ನಮ್ಗೆ ಅದ್ರ ಬಗ್ಗೆ ಗೊತ್ತಾಗಲ್ರಿ ಗುರುಗಳೇ. ಓಕೆ ರೇಖಾ ಅವ್ರು ಏನು ಮಾಡ್ತೀರಾ? ನಮ್ಮ ಮನೇಲೆ ಇರ್ತೀನಿ ರೀ ಗುರುಗಳೇ. ನಮ್ದು ಯಾಕ ಮ್ಯಾರೇಜ್ ಆಗಿನ ಲೈಫ ಚೆನ್ನಾಗಿಲ್ರಿ ಗುರುಗಳೇ. ಓಕೆ, ಬೇರೆ ಮದುವೆ ಆಗ್ಬಿಡಿ. ಹಂಗಂಗೆ ಬರ್ತ್ರಿ ಸಂಸ್ಕೃತಿ. ಯಾವುದು ಸಂಸ್ಕೃತಿ? ಊರೆಲ್ಲ 15 ತಾನೇ ಆಗಿರೋದು. ನೀವ್ ಏನ್ ಹೇಳ್ರಿ ಎಲ್ಲ ಪಕ್ಕಾ ಆಗತ್ತೈತ್ರಿ ಗುರುಗಳೇ. ನಮಗಂತೂ ನೀವ್ ಹೇಳಿದ್ದೆಲ್ಲ ಕನ್ಫರ್ಮ್ ಆಗತ್ತೈತ್ರಿ ಗುರುಗಳೇ. 29ನೇ ತಾರೀಕಿಗೆ ನಮ್ ಮದುವೆ ಆಗೈತ್ರಿ. ಲೈಫೇ ಚೆನ್ನಾಗಿಲ್ಲ ರೀ. ಈ ವರ್ಷ 2-9 ಸರಿಲ್ಲ ಅಂತ ಹೇಳಿದ್ನಾ? ಹ್ಞೂನ್ರಿ, ಹೌದ್ರಿ ಸರ್. ಆನಂದ್ ಗುರುಜಿ 2ನೇ ತಾರೀಕಿಗೆ ಬರುತ್ತೆ ಬೆಂಕಿ ಅಂತ ಹೇಳಿದ್ದೆ ರಾಜವಂಶಲ್ಲಿ. ಆಗ್ಯಾರಲ್ರಿ ಅವ್ರು. ಇವಾಗ ಅವ್ರಿಗೆ 2ನೇ ತಾರೀಕು ಆನಂದ್ ಗುರುಜಿ ಜೊತೆಗೆ ನನ್ನ ಹತ್ರ ಇದೆ. ಹೌದೌದ್ರಿ, ನೀವ್ ಹೇಳ್ತಾ ಇದ್ರಿ ಯಾವಾಗ್ಲೂ 2-9 ಸರಿ ಇಲ್ಲ ಅಂದ್ರಿ. ಹಂಗೆ ಆಗೈತ್ ನೋಡ್ರಿ ಗುರುಗಳೇ. ನೋಡಿ, ಅವ್ರಿಗೆ 18ನೇ ತಾರೀಕು ಅವರೇ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟವ್ರಾ? ಹೌದೌದು. 18 ಅಂದ್ರೆ ಎಷ್ಟನೇ ನಂಬರು? ಹೌದ್ರಿ ಹೌದ್ರಿ, ವಿರಾಟ್ ಕೊಹ್ಲಿ. ಅಲ್ಲ ರೀ, 18 ಇವರು ಆನಂದ್ ಗುರುಜಿ ಹೋಗಿ ಕಂಪ್ಲೇಂಟ್ ಕೊಟ್ಟವ್ರೆ. ಹೌದೌದು, ಅದು 18ನೇ ತಾರೀಕು ಕೊಟ್ಟವ್ರೆ. ಹೌದ್ರಿ. 18 ಅಂದ್ರೆ ಎಷ್ಟಾಯ್ತು? 9 ರೀ. ಅವ್ರು ಹುಟ್ಟಿರೋದು ಎಷ್ಟನೇ ತಾರೀಕು? 2ನೇ ತಾರೀಕು. ನೋಡ್ರಿ, ಚಂದಮ್ಮನೆಲ್ಲ ಜ್ಯೋತಿಷ್ ಹೇಳ್ದಂಗೆ ಆಗಲ್ಲ. ಗ್ರಹಗಳು ಯಾರನ್ನೂ ಬಿಡಲ್ಲ. ಏನು ಹೇಳಿ? ಹೌದೌದ್ರಿ. ಅರ್ಥ ಆಯ್ತಾ? ಈ ಪ್ರಪಂಚದಲ್ಲಿ ಸರ್ ನನಗೇನಾದ್ರು ವರ್ಲ್ಡ್ ಅವಾರ್ಡ್ ಕೊಟ್ಟು ವರ್ಲ್ಡ್ ಏನಾದ್ರು ನನಗೆ ಕೆಲಸ ಸೇರ್ಸ್ಕೊಂಡ್ರೆ ದೇಶವನ್ನು ಚೆನ್ನಾಗಿಟ್ಟಿರ್ತೀನಿ. ನೀವು ಎಲ್ಲ ಲೈವ್ನಾಗ ಎಷ್ಟು ಚೆನ್ನಾಗಿ ಹೇಳ್ತ್ರಿ. ನಾನು ಹೇಳಲ್ವಾ, ಯಾವನಾರು ಒಬ್ಬ ತಾಕತ್ತಿರೋರ್ನ ಈ ಜ್ಯೋತಿಷವನ್ನ ಇಂಥ ಡೇಟ್ ಆಗುತ್ತೆ ಹಿಂಗೆ ಆಗುತ್ತೆ ಅಂತ ಹೇಳಿ ಅಂತ ಯಾರು ಹೇಳಿದ್ರು? ಯಾರು ಹೇಳಿಲ್ರಿ ಗುರುಗಳೇ. ಹಾಗಾಗಿ ನಿನ್ನೆ ಭದ್ರಕಾಳಿ ಫೋಟೋ ನೋಡಿದ್ರಾ? ಅವ್ರು ನೋಡಿದ್ದೀರಿ ಗುರುಗಳೇ. ಹೆಂಗಿತ್ತು ಪೂಜೆ? ಅಲ್ಲಿಗೆ ಬರ್ಬೇಕಂತ ಮಾಡಿದಿರಿ ಗುರುಗಳೇ. ನೀವೇನ ರಾಹು ಟೆಂಪಲ್ಗೆ ಹೋಗ್ತೀನಿ ಅಂದ್ರೆ? ರಾಹು ಟೆಂಪಲ್ ನೀವು ಬರ್ಬೇಕಂದ್ರೆ ನಾಳೆ ಲಾಸ್ಟ್ ಡೇಟ್ ಬುಕ್ ಮಾಡಕ್ಕೆ. ಇವತ್ತೇ ಬುಕ್ ಮಾಡ್ತೀರಿ ಗುರುಗಳೇ? ಇವತ್ತೇ ಬುಕ್ ಮಾಡಿದ್ರೆ ನಿಮ್ಗೊಂದು ಡೇಟ್ ಕೊಡ್ತಾರೆ. ನಿನ್ನೆ ಕಾಲ್ ಮಾಡಿದ್ರಿ ಗುರುಗಳೇ, ಎತ್ತಲೇ ಇಲ್ಲ. ಯಾವ ನಂಬರು? ನಿಮ್ದು ಇದಕ್ಕೆ ಸಂಸ್ಥೆ ನಂಬರ್, ಆಫೀಸ್ ನಂಬರಿಗೆ ಕಾಲ್ ಮಾಡ್ತೀರಿ ನೀವು? ಓಕೆ, ಇವತ್ತು ಮಾಡಿ ಎತ್ತಾರೆ. ಇವತ್ತು ಹೋಗ್ತೀನಲ್ಲ, ಉಗಿತೀನಿ ಎಲ್ಲರಿಗೂ. ಆಯ್ತ್ರಿ ಗುರುಗಳೇ. ನಮ್ದು ನೋಡ್ರಿ ಗುರುಗಳೇ, 29/5/2011ನೇ ತಾರೀಕಿಗೆ ಐತ್ರಿ ಮ್ಯಾರೇಜ್. 29/5 ರೀ. 29/5/2011 ರೀ. 2011. ಹ್ಞೂ ರೀ. ಓಕೆ ನೋಡಿ ಮೇಡಮ್, 29ನೇ ತಾರೀಕು ಮದುವೆ ಆಗಬಾರ್ದು. ಹೌದ್ರಿ ಗುರುಗಳೇ, ನೀವು ಹೇಳಿದ್ದೆಲ್ಲ ಫುಲ್ ನಮ್ಗೆ ಅದೇ. 29ನೇ ತಾರೀಕಲ್ಲಿ ಮದುವೆ ಆಗಿದೆ. ಇದು ತುಂಬ ಕೆಟ್ಟ ಡೇಟಲ್ಲಿ ಮದುವೆ ಆಗಿದ್ರೆ ಜ್ಯೋತಿಷ್ ಗೊತ್ತಿರಕ್ಲ. ದಶಮಿ ಪಂಚಮಿ ಬಂತು ಅಂದರೆ ನೀವು ಪಂಚೆ ಬಿಚ್ಕೊಳ್ಳೋಣ, ನೀವು ಪಂಚೆ ಕಟ್ಕೊಳ್ಳೋ ಅಂತಾರೆ. ಯಾರಿಗೂ ಮೋರ್ತೇಡೋರಿಗೆ ಗೊತ್ತಿಲ್ಲ. ಲಗ್ನಕ್ಕೆ ಗ್ರಹಗಳನ್ನ ನೋಡಿ ಇಟ್ಕೊಡ್ಬೇಕು, ಮತ್ತೆ ಅವಿಬ್ಬರಿಗೂ ವ್ಯಕ್ತಿತ್ವ ಗುಣಗಳು ಇರಬೇಕು. ಏನೇಳೆ? ಹಾಗಾಗಿ ಮದುವೆ ಮುಹೂರ್ತಗಳು ಸರಿಯಿಲ್ಲ ಅಂದ್ರೆ ಪ್ರಾಬ್ಲಮ್ ಸಿಗಾಕಿರ್ತವೆ. ಹೇಳಿ ನಿಮ್ಮ ಡೇಟ್ ಏನು? ನಾನು 9ನೇ ತಾರೀಕಿಗೆ ಹುಟ್ಟಿನಿ. ಇನ್ನೂ ಹಾಳಾಗಿರೋ ಡೇಟಲ್ಲಿ ತಾಳಿ ಕಟ್ಕೊಂಡಿದ್ದೀರಾ? ಏನೇಳೆ? ಹಾಗೆ ಬೇಡ ಅಂದ್ರೆ ಮಕ್ಳು ಹುಟ್ಟ್ಯಾವ ಇಲ್ಲ ಹುಟ್ಟಿಲ್ವಾ? 2 ಮಕ್ಳು ಹುಟ್ಟ್ಯಾವ್ರಿ. ಏನು ಮಾಡ್ತಾವ್ರೆ ಅವರು? ಇವಾಗ 8ನೇ ಕ್ಲಾಸ್ ಅದಾಡ್ರಿ, ಒಬ್ಬವನ 5ನೇ ಕ್ಲಾಸ್ ಅದಾನ. ಹೆದರ್ಬೇಡಿ. ಇದಕ್ಕೆ ನಿಮ್ಮ ಲಕ್ಕಿ ಡೇಟ್ಸು ಲಕ್ಕಿ ಕಲರ್ಸ್ನ ಫಾಲೋ ಮಾಡಿ. ಗೊತ್ತಿರುತ್ತೆ ನಿಮ್ಮ ಲಕ್ಕಿ ಡೇಟ್ಸ್ ಯಾವುವು ಅಂತಲ್ವಾ? 3, 5, 6 ಅಂತ ಗೊತ್ತು. ಹಾಗಾಗಿ 29ಕ್ಕೆ ನಿಮ್ಮ ಫೈನಾನ್ಸ್ ಪ್ರಾಬ್ಲಮ್ಗೆ, ನಿಮ್ಗೆ ಇಂಪ್ರೂವ್ಮೆಂಟ್ಗೆ ಸ್ಟೋನ್ಗಳನ್ನ ಕೊಡ್ತೀನಿ, ಕಲ್ಗಳು ಕೊಡ್ತೀನಿ. ಅಂದರೆ ಮನೇಲಿ ತುಂಬ ಇಂಪ್ರೂವ್ಮೆಂಟ್ ಆಗ್ತಾರೆ. ಒಳ್ಳೆಯದಾಗಲಿ. ಓಕೆ ಓಕೆ ಓಕೆ. ರಾಹು ಟೆಂಪಲ್ ಪೂಜೆಗೆ ಯಾರು ಬರೋದಿದ್ರೆ ನಾಳೆ ಲಾಸ್ಟ್ ಡೇಟು ಬುಕ್ ಮಾಡಿಸ್ಕೊಳ್ಳಿ. ಸಾಕಷ್ಟು ಪ್ರಾಬ್ಲಮ್ಗೆ ನಿಮ್ಗೆ ಉತ್ತರ ಸಿಗುತ್ತೆ. ಹಲೋ, ನಮಸ್ಕಾರ. ಹಲೋ, ನಮಸ್ಕಾರ. ನಮಸ್ಕಾರ. ನಮಸ್ಕಾರ ತಾಯಿ, ಎಲ್ಲಿಂದ ಕರೆ ಮಾಡಿದ್ರಾ? ಹಿರಿಸೇವೆ. ಎಲ್ಲಿ ಮೇಡಮ್, ಹೆಂಗಿದ್ದೀರಾ? ಮಗಳು ಹೆಂಗಿದ್ದಾಳೆ? ಏನು ಮಾಡ್ತಾವಳೆ? ಅದೇ ನೀವ್ ಹೇಳ್ದಂಗೆಲ್ಲ ಬ್ಲಾಕ್ ಡಿಸೈನರ್ಗೆಲ್ಲ ಕೇಳಿದ್ವಲ್ಲ, ಈ ಡಿಸೈನ್ಗೆಲ್ಲ ಕಂಪ್ನಿ ಎಲ್ಲ ಓಪನ್ ಮಾಡಕ್ಕೆಲ್ಲ ಕೇಳ್ಕೊಂಡು ಹೋಗಿದ್ವಲ್ಲ. ಗೊತ್ತಾಯ್ತು. ಎಲ್ಲಿ ದುಡ್ಡು ತಂದು ಕೊಟ್ಟಿಲ್ವಲ್ಲ?
ಕೊಡ್ತಾಳೆ ಈಗ ಆಗ್ತಾಳೆ. ಅಲ್ಲ 10ನೇ ತಾರೀಕು ಅಂದರೆ ಇವತ್ತೆಷ್ಟು ಡೇಟು? ಆಗ್ತಾ ನನ್ನ ತಂಗಿ ಮಗಳ ಬಗ್ಗೆ ಕೇಳ್ಬೇಕಾಯ್ತು. ಗೊತ್ತಾಯ್ತು ರೀ, ರಾವು ಟೆಂಪಲ್ ದುಡ್ಡಿಲ್ಲ, ಪೂಜೆಗೆ ದುಡ್ಡು ಬೇಕು, ಕೊಡಿ. ಹಾಕ್ತೀವಿ ಸರ್, ಅಯ್ಯೋ ಹಾಕ್ತೀವಿ. ನಾಳೆ ಫೋನ್ ಮಾಡ್ತಿದ್ವಾ ಹೆಂಗೆ ನಿಮ್ಮ ವಾಯ್ಸ್ ನೋಡೇ ಪತ್ತೆ ಮಾಡೋದು ಹೆಂಗೆ ಸರ್? ನಂಗೆ ಗೊತ್ತು ಸರ್ ನೀವು. ಸರಿ, ಏನು ಅನ್ನಿಸ್ತೈತಿ ಇವಾಗ ಆನಂದ್ ಗುರುಜಿ 2ನೇ ತಾರೀಕು? ಅಯ್ಯೋ ಅದೇ ಹೇಳಿಲ್ಲ ನಿಮ್ ಬಾಯಿಗೆ ಅದೇನ್ ಬರ್ತದ ಅದೇ ಆಗೋದು. ಅದು ಹೋಯ್ತು, ಅದು ಜೀವನ ಅಂತ ಹೆಂಗಾಯ್ತು ಅದು ಹಂಗೆ. ನಾನು ಇದೇ ಟಿವಿಲಿ ಹೇಳಿದ್ದೆ 2ನೇ ತಾರೀಕು ಅವ್ರದ್ದು ಏನೋ ತೊಂದರೆ ಆಗುತ್ತೆ ನೋಡಿ ಅಂತ ಹೇಳಿದ್ದೆ ಮುಂಚಾಗ್ಲೇ. ನಮಗೇನು ಗೊತ್ತಿರಲ್ಲ, ಅದು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೋಡಿ ಅವ್ರು ಹೋಗಿ ಕಂಪ್ಲೇಂಟ್ ವಾಯ್ಸ್ ಕಂಡಿಡ್ಬಿಟ್ರಲ್ಲ ಅಂತ. ಹಾಂ ನೋಡಿ ವಾಯ್ಸಲ್ಲೂ ಕಂಡಿಡಿತೀರಾ, ಒಂದೇನೋ ಒಂದು ಇದ್ರಲ್ಲೂ ಕಂಡಿಡಿತೀರಾ. ನಿಮ್ಮ ಇಲ್ಲಿ ಇಡಬಾರ್ದಾಯ್ತು, ಹಾಂ ಇಲ್ಲಿ ಇಡಬಾರ್ದಾಯ್ತು. ಎಂತೆಂತಾರ ಏನೇನೋ ಮಾಡ್ತಾರೆ. ಹ್ಞೂ ಇಲ್ಲಿ ಇಡಬಾರ್ದಾಯ್ತು. ನಮ್ಮ ಮಗಂದು ಒಂದ್ ಸ್ವಲ್ಪ ಹೆಣ್ಣದು ಕೇಳ್ಕೊಬರಕ್ ಬರ್ಬೇಕಾಯ್ತ. ಈಗ ಬರ್ತೀನಿ. ಈಗ ನಮ್ಮ ತಂಗಿ ಮಗಳು ಕೇಳ್ಬೇಕಾಯ್ತು. ನೋಡಿ ರಾಹು ಪೂಜೆಗೆ ತುಂಬ ಪ್ಲಾನ್ ಮಾಡ್ತಾ ಇದ್ದೀನಿ. ರಾಹು ಗ್ರಹಕ್ಕೆ ನನ್ನ ಮೊನ್ನೆ ಅದಕ್ಕೆ ಭದ್ರಕಾಳಿಗೆ ಹೋಗ್ಬಿಟ್ಟು ಬಂದೆ. ಯಾಕಂದರೆ ರಾಹು ಗ್ರಹಕ್ಕೆ ಅರ್ಜೆಂಟಾಗಿ ಹೋಗ್ಬೇಕಾದ್ರೆ ನಾವು ಭದ್ರಕಾಳಿನ ಪೂಜೆ ಮಾಡೋಕ್ಕಾಗಲ್ಲ. ಅದಕ್ಕೆ ಮುಂಚೆಲೆ ಹೋಗಿ ಒಂದು ದಿವಸ ಪೂರ್ತಿ ಪೂಜೆ ಮಾಡ್ಬಿಟ್ಟು ನನ್ನ ಲೈಫಲ್ಲಿ ಫಸ್ಟ್ ಟೈಮು ರಾಹು ಟೆಂಪಲ್ ಒಂದು ಅಭಿಷೇಕ ಟಿಕೆಟ್, ನನಗೆ ಒಂದೇ ಟಿಕೆಟ್ ಇದ್ದಿದ್ದು. ನಾನು ಹೇಳಿದೆ ಏನು ಆನಂದ ಗೊತ್ತಾ ಆ ದೇವ್ರನ್ನ ಅಭಿಷೇಕ ನೋಡಿದ್ದು, ಮತ್ತು ನಾನೆಲ್ಲ ಎಲ್ಲ. ಓಕೆ, ಹೇಳಿ ಮೇಡಮ್ ಅವ್ರು, ಏನು ವಿಷಯ? ಈಗ ನನ್ನ ತಂಗಿ ಮಗಳು ಅಂತ ಕೇಳ್ಬೇಕಾಯ್ತು. ಏನು ನಿಮ್ಮ ತಂಗಿ ಮಗ? ತಂಗಿ ಮಗಳು ಹೇಳಿ, ನಿಮ್ಮ ತಂಗಿ ಮಗಳು 10 10 12 12 ಹಾಂ 2007 2007 ರಾತ್ರಿ 9:30 ಮೂಲ ನಕ್ಷತ್ರದಲ್ಲಿ ಹುಟ್ಟವಳೆ. ಏನು ಪ್ರಶ್ನೆ? ಅದೇ ಅವಳು ಹೆಲ್ತ್ ನೀವ್ ಹೇಳ್ದಂಗೆ ಎಷ್ಟು ಅಕ್ಷರ ಎಲ್ಲ ಇದಾಯ್ತು, ಆಲೆ ಆಪರೇಷನ್ ಆಗೋಯ್ತು ಅವಳ್ದು. ಹೌದಾ? ನಾನು ಹೇಳಿದ್ನಾ? ಹೇಳಿದ್ರಿ ಆಪರೇಷನ್ ಆಗೋಯ್ತು ಅವಳ್ದು ಇದಾಗಿ. ಓಕೆ, ಏನಂತ ಅಪೆಂಡಿಕ್ಸ್ ಆಗಿ. ಅದೇ ಅವಳು ಏನ್ ಮಾಡ್ಬೇಕು ಮುಂದಕ್ಕೆ, ಏನ್ ಓದೋದು, 2nd ಇಯರ್ ಪಾಸ್ ಆಗೈತೆ, ಏನ್ ಮಾಡಿದ್ರೆ ಉನ್ನತಿಗೆ ಹೋಯ್ತಾಳೆ ಅಂತ ನಿಮ್ ಬಾಯಿಂದ ಏನ್ ಬರ್ತದ ಅದು. ಇಲ್ಲ, ಖಂಡಿತ ಕೂಡ ಚೆನ್ನಾಗಿದೆ. ಒಂದು ಸರಿ ನಿಮ್ಮ ಮಗಳನ್ನ ಏನು ನಾನು ಮಾತಾಡ್ತೀನಿ ಕೇಳಿ, ಬ್ರಹ್ಮನ್ ಟೆಂಪಲಲ್ಲಿ ಒಂದು ಪೂಜೆ ಮಾಡಿಸ್ಕೊಬರಕ್ಕೆ ಹೇಳಿ, ಇಲ್ಲ ಒಂದು ಅಭಿಷೇಕ ಟಿಕೆಟ್ ಮಾಡ್ಸೋಕೆ ಹೇಳಿ. ಬ್ರಹ್ಮನ್ ಟೆಂಪಲ್ ತಿರುಚಿಲಿ ಬ್ರಹ್ಮನ್ ಟೆಂಪಲ್ಗೆ ಹೋಗಿ ಕೀಳೆ ಬ್ರಹ್ಮನ್ ಟೆಂಪಲ್ಗೆ ಹೋಗಿ ಆದಮೇಲೆ ಒಂದು ಪಿಳ್ಳೇರ್ಪಟ್ಟಿ ಗಣಪತಿ 2 ದರ್ಶನ ಮಾಡಿಸಿ, ಜೀವನ ಪಾವನ ಆಗುತ್ತೆ. ಅದು ಇವ್ರಿಗೋಸ್ಕರ ಮಾಡಿಸಿ, ತುಂಬ ಒಳ್ಳೆಯದಾಗುತ್ತೆ. ಓಕೆ, ಇವಾಗ ರಾಹುಗ್ರಹ ಬಗ್ಗೆ ಮಾತಾಡ್ತೀನಿ. ರಾಹುಗ್ರಹದ ಫೋಟೋಗಳು ಹಾಕಿದ್ದೀನಿ, ಅದಕ್ಕಾಗಿ ಮಾತಾಡಿದ್ದೀನಿ. ಫೋನ್ ಇಲ್ಲಿವರೆಗೂ ರಿಸೀವ್ ಮಾಡಿದ್ದೀನಿ. ಸಾಕಷ್ಟು ರಾಹು ಟೆಂಪಲ್ಗೆ ಬರೋರು ದಯವಿಟ್ಟು ಎಲ್ಲರೂ ಕೂಡ ನಮ್ಮ ಸಂಸ್ಥೆಗೆ ಫೋನ್ ಮಾಡಿ ನಾಳೆ ಲಾಸ್ಟ್ ಡೇಟು ಬುಕ್ ಮಾಡ್ಕೊಳ್ಳಿ. ಅದಾದಮೇಲೆ ನಾನೇನು ಅನೌನ್ಸ್ಮೆಂಟ್ ಮಾಡೋಕ್ಕೆ ಹೋಗಲ್ಲ. ರಾಹು 18 ವರ್ಷ ಅವನ ಲೈಫು ಭಾಳ ವಿಶೇಷವಾಗಿ. ರಾಹು 18 ವರ್ಷ ಜಾಗದಲ್ಲಿ ನಡೀತೈತೆ. 18 ವರ್ಷ ರಾಹು ಗ್ರಹಕ್ಕೆ ಯಾವುದೇ ಮನೆಗಳಿಲ್ಲ. ಭಾಳ ವಿಶೇಷವಾಗಿ 12 ಮನೆಯಲ್ಲೂ ಕೂಡ ಅವ್ರಿಗೆ ಅಧಿಕಾರದ ಮನೆಗಳಿಲ್ಲ. ರಾಹು ಕಾಲ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ರಾಹುಗೆ ಆರಿದ್ರ, ಸ್ವಾತಿ, ಶತಭಿಷ ನಕ್ಷತ್ರ, ಈ 3 ನಕ್ಷತ್ರದವರು ಕೂಡ ರಾಹು ನಕ್ಷತ್ರದಲ್ಲಿ ಹುಟ್ಟಿರ್ತಾರೆ. ಈ 3 ನಕ್ಷತ್ರದಲ್ಲಿ ಹುಟ್ಟಿದ್ರು ಕೂಡ ಅವ್ರಿಗೆ ಶಾಪಗಳು ತುಂಬ ಅತಿ ಹೆಚ್ಚಿರುತ್ತೆ. ನಾನು ನೋಡಿರೋ ಮಟ್ಟಿಗೆ ಆರಿದ್ರ ನಕ್ಷತ್ರದಲ್ಲಿ ತುಂಬ ಜಾಸ್ತಿ, ನಾನು ತಿಳಿದಿರೋ ಪ್ರಕಾರ ಈ ಆರಿದ್ರ ನಕ್ಷತ್ರದಲ್ಲಿ ಹೆಣ್ಮಕ್ಳು ಜಾಸ್ತಿ ಹುಟ್ಟಬಾರ್ದು. ಭಾಳ ವಿಶೇಷ. ಆರಿದ್ರ ನಕ್ಷತ್ರದಲ್ಲಿ ಹೆಣ್ಮಕ್ಳು ಹುಟ್ಟಬಾರ್ದು. ತುಂಬ ಪರ್ಸ್ನಲ್ ಪ್ರಾಬ್ಲಮ್ ತುಂಬ ಹಾಳು ಮಾಡ್ಕೊಳ್ತಾರೆ. ಪರ್ಸ್ನಲ್ ಪ್ರಾಬ್ಲಮ್ ಅಂದರೆ ಅವ್ರಿಗೆ ನೆಮ್ಮದಿ ಇರಲ್ಲ. ಆರಿದ್ರ ನಕ್ಷತ್ರದವ್ರಿಗೆ ತುಂಬ ನೆಮ್ಮದಿ ಕಾಣುತ್ತೆ. ಆರಿದ್ರ ನಕ್ಷತ್ರವ್ರಿಗೆ ತುಂಬ ನೆಮ್ಮದಿ ಇರಲ್ಲ. 100% ಆರಿದ್ರ ನಕ್ಷತ್ರವ್ರಿಗೆ ಪರ್ಸ್ನಲ್ ಪ್ರಾಬ್ಲಮ್ ತುಂಬ ಇರುತ್ತೆ. ಉದಾಹರಣೆ ಕುಮಾರಸ್ವಾಮಿಯವರು ಆರಿದ್ರ ನಕ್ಷತ್ರ, ಪರ್ಸ್ನಲ್ ಪ್ರಾಬ್ಲಮ್ ತುಂಬ ಜಾಸ್ತಿಗಳಿರುತ್ತೆ. ಭವಾನಿ ಮೇಡಮ್ ಅವರು ಭಾಳ ವಿಶೇಷವಾಗಿ, ರೇವಣ್ಣವರು, ಇವರೆಲ್ಲ ಪರ್ಸ್ನಲ್ ಪ್ರಾಬ್ಲಮ್ ತುಂಬ ಜಾಸ್ತಿ ಇರ್ತವೆ. ಇವಾಗ ನಾನು ಶತಭಿಷ ನಕ್ಷತ್ರ, ನನಗೂ ಕೂಡ ಪರ್ಸ್ನಲ್ ಪ್ರಾಬ್ಲಮ್. ಯಾಕೆಂದರೆ ನನಗೆ ಅರ್ಥ ಮಾಡ್ಕೊಂಡು ನನಗೆ ಯಾವ ಪ್ರಾಬ್ಲಮ್ ಇಲ್ಲ. 100% ಗೊತ್ತಾದ್ಮೇಲೆ ಅದಕ್ಕೆ ಔಷಧಿ ಇರಲ್ಲ. ಗೊತ್ತಿಲ್ಲದಲೇ ಇದ್ದವ್ರಿಗೆ ತುಂಬ ಕಷ್ಟಗಳನ್ನು ಸಿಗಾಕೈತೆ. ಆರಿದ್ರ, ಸ್ವಾತಿ, ಶತಭಿಷ ನಕ್ಷತ್ರ 3 ಕೂಡ ರಾಹು ನಕ್ಷತ್ರಗಳು. ರಾಹು ನಕ್ಷತ್ರ ಬಂದು 18 ವರ್ಷ ನಡೀತೈತೆ. ರಾಹು ನಕ್ಷತ್ರದಲ್ಲಿ ಅತಿ ಹೆಚ್ಚಿದ್ದಾಗ ರಾಹು ವಿದ್ಯೆಕಾರಕ, ಆದರೆ ಕೊಡಲ್ಲ. ಅವನು ರಾಹು ಒಂದು ಕಡೆ ಕೂರಿಸಿ ಅವನ್ನ ಓದ್ಸೋಕ್ಕಾಗಲ್ಲ. ಹಾಗಾಗಿ ಆರಿದ್ರ ನಕ್ಷತ್ರದಲ್ಲಿ ಹುಡ್ತಾರು ತುಂಬ ಓದೋಕ್ಕಾಗಲ್ಲ. ಅದರಲ್ಲೂ ಹೆಣ್ಮಕ್ಳಂತೂ ಕಾಲೇಜಲ್ಲಿ ಓದ್ತಾಯಿದ್ರೆ, ಇಲ್ಲ ಗಂಡು ಮಕ್ಕಳೇ ಓದ್ತಾಯಿದ್ರೆ ಲವ್ ಮ್ಯಾರೇಜ್ ಜಾಸ್ತಿ ಆಗುತ್ತೆ. ಅದರಲ್ಲೇ ಹೈಯೆಸ್ಟ್ ಆರಿದ್ರ ನಕ್ಷತ್ರನೇ ತುಂಬ ಪೋಲಿ ಬಿದ್ದುಬಿಡುತ್ತೆ. ಪೋಲಿ ಬೀಳೋ ನಕ್ಷತ್ರಗಳು ಆರಿದ್ರ ನಕ್ಷತ್ರ ಇರುತ್ತೆ. ಹಾಗಾಗಿ ರಾಹುನ ಅತಿ ಹೆಚ್ಚು ಆರಾಧನೆ ಮಾಡಿದಾಗ ಅದ್ರ ಫಲಗಳನ್ನ ಸಿಗುತ್ತೆ. ರಾಹು ಎಲ್ಲ ಮನೇಲೂ ರಿಸಲ್ಟ್ ಕೊಡ್ತಾನೆ. ರಾಹುಗೆ
ಎರಡನೇ ಮನೆ 4ನೇ ಮನೆ ಲಗ್ನ ಈ ಥರ ಏನಿಲ್ಲ 100%. ಭಾಳ ಬದುಕೇಳಿ ರಾಹುಗೆ ಇಲ್ಲಿದ್ದರೆ ಒಳ್ಳೆಯದು ಅಲ್ಲಿದ್ದರೆ ಒಳ್ಳೆಯದು ಆ ಥರ ಏನಿಲ್ಲ 100%. ಕುಂಡಲಿ ಬೇರೆ, ದಶೆ ಬೇರೆ, ಗೋಚಾರ ಫಲಗಳು ಬೇರೆ. ಈ ಪ್ರಪಂಚದಲ್ಲಿ ಏನಾದ್ರು ಜ್ಯೋತಿಷ್ಯವನ್ನು ನ್ಯೂಮರಾಜನ್ನ ಸ್ವಲ್ಪ ಬದಲಾವಣೆ ಮಾಡಿದ್ರೆ ಅದು ನಾನೇ ಅಂತ ಹೇಳ್ತೀನಿ 100%. ಯಾಕಂದರೆ ನಾನು ಜ್ಯೋತಿಷ್ಯನ ಮತ್ತು ನ್ಯೂಮರಾಲಜಿನ ಸಾಕಷ್ಟು ಬದಲಾವಣೆ ಮಾಡಿಕೊಟ್ಟಿದ್ದೀನಿ. ಅದು ನಿಮ್ಮೆಲ್ಲರಿಗೂ ಗೊತ್ತು 100%. ರಾಹು ನಿಮ್ಮ ಜಾತಕದಲ್ಲಿ ಭಾಳ ವಿಶೇಷವಾಗಿ ರಾಹು ಯಾವಾಗಲೂ ನಿಮ್ಮ ಮನೆಗೆ ಬಂದಾಗ ರಾಹು ರಾಶಿಗೆ ಬಂದಾಗ ಆ ಮನೆನ ಹಾಳು ಮಾಡುತ್ತೆ ಅಂತ ನಾನು ತುಂಬ ಬಾರಿ ಹೇಳ್ತಿದ್ದೆ. ಆದರೆ ಈ ಸರಿ ಕುಂಭರಾಶಿಗೆ ಹಾಳು ಮಾಡಲ್ಲ, ಕುಂಭರಾಶಿಗೆ ಯೋಗವನ್ನು ಕೊಡ್ತೇನೆ ಅಂತ ನಾನು ಹೇಳ್ತಾ ಇದ್ದೀನಿ. ಯಾಕೆ ಯೋಗವನ್ನು ಕೊಡ್ತೀನಿ, ಭಾಳ ಡಿಪೆಂಡ್ಸ್. ಇಷ್ಟು ವರ್ಷ ರಾಹು ಯಾವ ರಾಶಿಗೆ ಬಂದರೂ ಹಾಳು ಮಾಡ್ತಾನೆ ಅಂತ ಹೇಳ್ತಿದ್ದೆ. ಇವಾಗ ರಾಹು ನಿಮ್ಮ ರಾಶಿಗೆ ಬಂದರೆ ಒಳ್ಳೇದು ಮಾಡ್ತಾನೆ ಖಂಡಿತಲೂ ಕೂಡ ಹೇಳ್ತಾ ಇದ್ದೀನಿ. ನಿನ್ನೆ ಒಂದು ದೊಡ್ಡ ಪರಿಹಾರವನ್ನು ನಾನು ಹುಡುಕ್ತೆ, ಭಾಳ ವಿಶೇಷವಾಗಿ ನಾನು ಭದ್ರಕಾಳಿ ಟೆಂಪಲ್ ಇದ್ದಾಗ ಒಂದು ದೊಡ್ಡ ಪರಿಹಾರ, ಚಂದ್ರ ದಶೆಗೆ, ಗುರು ದಶೆಗೆ, ಶುಕ್ರ ದಶೆಗೆ ಪರಿಹಾರ ಹುಡುಕ್ತೆ. ಇದನ್ನು ಹುಡುಕಾದ್ಮೇಲೆ ನಾನು ಮೀತವ್ರಿಗೆ ಹೇಳಿದೆ 100%. ಮೀತವ್ರಿಗೆ ಹೇಳಿದೆ, ನಮ್ಮ ಮನೆಯವ್ರಿಗೂ ಹೇಳಿದೆ. ಪಾಪ ನಾನು ಇಲ್ಲದಿದ್ದಾಗ 2 ದಿವಸ ಮೀತವ್ರು ನನ್ನ ಕಾರ್ಯಕ್ರಮ ಮಾಡಿಕೊಟ್ಟಿದ್ದಾರೆ. ಖಂಡಿತಲೂ ಕೂಡ ಅವರ ಕುಟುಂಬಕ್ಕೆ ಅವ್ರಿಗೆ ಧನ್ಯವಾದಗಳು, ಅವ್ರ ಫ್ಯಾಮಿಲಿಗೆ, ನೋಡಿದಂಥವ್ರ ಫ್ಯಾಮಿಲಿಗೂ ದೇವರು ಸಕಲ ಸಂಪತ್ತು ಐಶ್ವರ್ಯ ಕೊಡಲಿ. ನಾನು ಹೇಳಿದೆ ಎಡಸಿರಲ್ಲ ಮೇಡಮ್, ನನ್ನ ಪ್ರೋಗ್ರಾಮ್ ಮಾಡಿಕೊಡಿ ಅಂತ ಹೇಳಿದೆ 100%. ಹಾಗಾಗಿ ನಮ್ಮ ಪ್ರೋಗ್ರಾಮ್ ಮಾಡ್ಕೊಳ್ಳೋ ಮಟ್ಟಕ್ಕೆ ಅವರು ಚೆನ್ನಾಗಿದ್ದಾರೆ. ಪಾಪ ಅವರು ಕೂಡ ಬೆಳಗ್ಗೆ 7:30 8 ಗಂಟೆ ಸ್ಲಾಟ್ ಬರ್ತಾರೆ, ಮತ್ತು 8:30 9 ಒಂದು ಕಡೆ ಬರ್ತಾರೆ. ಹಾಗಾಗಿ ನನಗೆ ತುಂಬ ವಿಶೇಷ ಏನಂದರೆ ಭಾಳ ಅದ್ಭುತವಾದ ಒಂದು ಒಳ್ಳೆಯ ರಿಸಲ್ಟನ್ನು ಕೊಡುತ್ತೆ. ರಾಹು ಪೂಜೆಗೆ ಮೀತರು ಬರ್ತಾರೆ, ಅವ್ರ ಫ್ಯಾಮಿಲಿ ಬರ್ತಾರೆ, ನಾನು ಬರ್ತೀನಿ, ನನ್ನ ಫ್ಯಾಮಿಲಿ ಬರುತ್ತೆ, ಎಲ್ಲರೂ ಫ್ಯಾಮಿಲಿ ಬರ್ತಾರೆ. ಮೇಯ್ನಾಗಿ ಇದನ್ನು ನಾನೇ ದೇವ್ರಿಗಾಗಿ ಮಾಡ್ತಾಯಿದ್ದು, ನಾನು ಯಾರನ್ನೂ ಕರಿಬಾರ್ದು ಅಂತ ಇದ್ದೆ. ಹಾಗಾಗಿ ಹೇಳ್ಬಿಟ್ಟೆ ನಾನು ದೇವ್ರ ಇಚ್ಛೆ ಅಂತ, ಅದರಿಂದ ಹೇಳಿದ್ದೀನಿ. ಹಾಗಾಗಿ ನನ್ನ ಜೊತೆ ರಾಹು ಪೂಜೆಗೆ ಆಲ್ಮೋಸ್ಟ್ಲಿ ಎಲ್ಲನೂ ನಾನು ಪ್ಲ್ಯಾನ್ ಮಾಡ್ತೀನಿ. ರಾಹು ಗ್ರಹದ ಅಭಿಷೇಕಕ್ಕೆ ಹೂವನ್ನ ಪ್ಲ್ಯಾನ್ ಮಾಡ್ತಾಯಿದ್ದೀನಿ ಅಷ್ಟೇ, ಅದು ಬಿಟ್ರೆ ಇನ್ನೇನಿಲ್ಲ. ಒಂಬಳೆಲ್ಲ ಹೇಳಿದ್ದೀನಿ, ಹಾಸನದಿಂದ ಹೇಳಿದ್ದೀನಿ, ಮಂಡ್ಯದಿಂದ ಹೇಳಿದ್ದೀನಿ, ಬಿಲ್ಪತ್ರ ಹೇಳಿದ್ದೀನಿ, ಮಂಡ್ಯದಿಂದ ಎಲ್ಲವೂ ಕೂಡ ಹೇಳಿದ್ದೀನಿ. ಸತೀಶರು ಬಿಲ್ಪತ್ರ ಹೇಳಿದ್ದೀನಿ, ಹಾಸನದಲ್ಲಿ ರವಿಯವ್ರಿಗೆ ಹೇಳಿದ್ದೀನಿ, ಸತೀಶರು ಕೂಡ ಒಂಬಾಳೆ ಹೇಳಿದ್ದೀನಿ. ಭಾಳ ಅರ್ಥ ಮಾಡ್ಕೊಳ್ಳಿ, ತವರೇವಿಗೆ ಒಂಬಾಳೆಗೆ ಇವಕ್ಕೆಲ್ಲ ಒಂದು ಒಳ್ಳೆ ಜೀವ ತಂದುಕೊಟ್ಟೆ ನಾನು. ಭಾಳ ಅರ್ಥ ಮಾಡ್ಕೊಳ್ಳಿ, ಭಾಳ ವೈಬ್ರೇಷನ್. ರಾಹು ನಿಮ್ಮ ಕುಟುಂಬದಲ್ಲಿ ನೀವು ಚೆನ್ನಾಗಿರಬೇಕು ಅಂದರೆ, ನಿಮ್ಮ ಜಾತಕದಲ್ಲಿ ದೋಷಗಳಿಗೆ ಪರಿಹಾರಕ್ಕೋಸ್ಕರ ಮಾಡ್ತಿರೋದು ಟೆಂಪಲ್. ರಾಹು ಬಂದು ಪರಿಹಾರ ಸ್ಥಳ, ಯೋಗ ಪರಿಹಾರವನ್ನು ಮಾಡ್ಕೋಬೇಕತ್ತೆ. ರಾಹು ಲಗ್ನದಲ್ಲಿದ್ದರೆ ಮ್ಯಾರೇಜ್ ಲೈಫನ್ನ ಸಂತೋಷನೂ ಪಡಿಸ್ತಾನೆ, ದುಃಖನೂ ಪಡಿಸ್ತಾನೆ. ಅರ್ಥ ಮಾಡ್ಕೊಳ್ಳಿ, 2 ಯೋಗನೂ ಅವನಿಗಿರುತ್ತೆ. ಇದನ್ನು ಆಮೇಲೆ ಹೇಳ್ತೀನಿ. ರಾಹು 2ನೇ ಮನೆ ಕುಟುಂಬದಲ್ಲಿದ್ದರೆ ಕುಟುಂಬವನ್ನು ಚೆನ್ನಾಗಿ ಇಟ್ಟಿರ್ತಾನೆ, ಹಾಳು ಮಾಡಿರ್ತಾನೆ. 2 ಪಾಯಿಂಟ್ಸ್ ಅವನು ಹೇಳುತ್ತೆ, ಭಾಳ ವಿಶೇಷ. 3ನೇ ಮನೆ ರಾಹು ನಿಮಗೆ ಅತಿ ಹೆಚ್ಚು, 3ನೇ ಮನೆ ಜ್ಯೋತಿಷ್ಯದಲ್ಲಿ ಅತಿ ಹೆಚ್ಚು ಫ್ರೆಂಡು ಮತ್ತು ಕಾಮ. 3ನೇ ಮನೆ ಮತ್ತು ಕಾಮವನ್ನು ಜಾಸ್ತಿ ಮಾಡುತ್ತೆ, ಉಗ್ರೋಪವಾಗಿರುತ್ತೆ, ಭಾಳ ವಿಶೇಷವಾಗಿ 3ನೇ ಮನೆ. ನೀವು ನೋಡಿರ್ಬೋದು, ತುಂಬ ದೊಡ್ಡ ದೊಡ್ಡ ಆಫೀಸರ್ಸ್ ಮನೆ ಇನ್ನು ಮುಂದೆ ಸಾಕಷ್ಟು ಜನದ ಮನೆ ರೈಡ್ ಆಗುತ್ತೆ. ಬರ್ದಿಟ್ಟು ಕೇಳಿ ಇದನ್ನು, ಸಾಕಷ್ಟು ಜನದ ಮನೆ ರೈಡ್ ಆಗುತ್ತೆ. ಭಾಳ ವಿಶೇಷ, ಅವರವರೇ ಒಬ್ಬೊಬ್ಬರೇ ಹಾಕ್ಕೊಡೋಕೆ ಸ್ಟಾರ್ಟ್ ಮಾಡ್ತಾರೆ. ತುಂಬ ಜನದ ಮನೆ ಇನ್ನು ಮುಂದೆ ತುಂಬ ಜನದ ಮನೆ ರೈಡ್ ಆಗುತ್ತೆ. ಮತ್ತು ಸಾಕಷ್ಟು ತುಂಬ ಓದಿ ತುಂಬ ಗೌರ್ಮೆಂಟ್ ಕೆಲಸದಲ್ಲಿ ಇರುವಂಥವ್ರು ಸಾಕಷ್ಟು ತಪ್ಪನ್ನು ಮಾಡ್ತಾರೆ. ಯಾಕೆ ಮಾಡ್ತಾರೆ? ಅವ್ರ ಅಪಾರವಾದ ಗ್ರಹಗಳು ಭಾಳ ಬಲವಾಗಿರ್ತವೆ, ವಿದ್ಯೆ ಕೊಟ್ಟರೆ ಬೇರೆಗಳು, ಅದರಿಂದ ಅವರು ತುಂಬ ಪ್ರಾಬ್ಲಮಲ್ಲಿ ಸಿಗಾಕ್ತಾರೆ. ತುಂಬ ಅದರಲ್ಲೂ ಕೂಡ ತುಂಬ ನೀವು ಬರ್ದಿಟ್ಟು ಕೇಳಿ, ಇನ್ನು ಮುಂದೆ ಸಾಕಷ್ಟು ಜನ ಗೌರ್ಮೆಂಟ್ ಕೆಲಸದವರು ಇನ್ಕಮ್ ಟ್ಯಾಕ್ಸ್ ಆಗಿರ್ಬೋದು, ಇಲ್ಲಾಂದರೆ ಈ ತುಂಬ ಜನ ಸಿಗಾಕಿನ ಜೊತೆಗೆ ಹೆಣ್ಮಕ್ಳ ವಿಚಾರದಲ್ಲೂ ಕೂಡ ಸಿಗಾಕಿರ್ತಾರೆ ಅಂತ ಹೇಳುತ್ತೆ. ಗೌರ್ಮೆಂಟ್ ಕೆಲಸದವರು ಹೆಣ್ಮಕ್ಳ ವಿಚಾರದಲ್ಲಿ ನೀವು ಇನ್ನು ಮುಂದೆ ನೀವು ವೀಡಿಯೋಗಳನ್ನ ನೋಡ್ಬೋದು ಯೂಟ್ಯೂಬಲ್ಲೆಲ್ಲ. ಈ ಥರ ಪ್ರಾಬ್ಲಮಲ್ಲಿ ಸಿಗಾಕಿದ್ರೆ ತುಂಬ ಜಾಗೃತವಾಗಿರಿ, ಯಾಕೆಂದರೆ ಸಾಕಷ್ಟು ಮಾಹಿತಿನ ಹೇಳ್ತಿದೆ. 3ನೇ ಮನೆ ಬಂದಾಗ ಇದನ್ನೆಲ್ಲ ಹೇಳಿದೆ, ಭಾಳ ವಿಶೇಷ. 3ನೇ ಮನೆ ರಾಹು ನಿಮ್ಮ ಲಗ್ನ, ನಿಮ್ಮ ರಾಶಿ, ನಿಮ್ಮ ಲಗ್ನ ಮತ್ತು ನಿಮ್ಮ ರಾಶಿಗೆ ಸಾಕಷ್ಟು ಮನೆ ಬಂದಾಗ ರಾಹು ನಿಮಗೆ ಅಷ್ಟ ಐಶ್ವರ್ಯನೂ ಕೊಡ್ತಾನೆ, ನಿಮ್ಮನ್ನು ನೆಮ್ಮದಿನ ಹಾಳು ಮಾಡ್ತಾನೆ. ಭಾಳ ವಿಶೇಷವಾಗಿ 5ನೇ ಮನೆ ತುಂಬ ನಿಮ್ಮ ಪ್ರಾಬ್ಲಮನ್ನು, ಸಾಕಷ್ಟು ವಿದ್ಯೆಯನ್ನು ಕಿತ್ಕೊತಾನೆ, ಮಕ್ಕಳನ್ನ ಕಿತ್ಕೊತಾನೆ, ಮತ್ತು ಪಿತ್ರಾಯಿತ ಆಸ್ತಿ, ಮನೆ ಮಠ ಎಲ್ಲ ಒಳ್ಳೊಳ್ಳೆ ಜಾಗ ಸಿಗೋದು ಜಾಗದಲ್ಲಿ ಸಿಗಲ್ಲ. ಊರಿಗೆಲ್ಲ ಉಪಕಾರ, ನಿಮಗೆ ಮಾತ್ರ ಪ್ರಾಬ್ಲಮ್. ರಾಹು 6ನೇ ಮನೇಲಿ ಇದ್ರೂ ಒಳ್ಳೆಯದು ಅಂತ ಹೇಳ್ತಾರೆ. ಖಂಡಿತಲೂ ಕೂಡ 6ನೇ ಮನೆ ರಾಹು ತುಂಬ, 6ನೇ ಮನೇಲಿ ರಾಹು ಇದ್ದರೆ ತುಂಬ ಕಾಯಿಲೆಗಳನ್ನ ಕೊಡ್ತಾನೆ, 100% ತುಂಬ ಕಾಯಿಲೆಗಳನ್ನ ಕೊಡ್ತಾನೆ. 7ನೇ ಮನೇಲಿ ರಾಹು ಇದ್ದಾಗ ನಿಮ್ಮ ಫ್ಯಾಮಿಲಿಲಿ ಸಾಕಷ್ಟು ಗುಡ್ ಸಂಬಂಧವನ್ನು ಕೊಡ್ತಾನೆ. ಇಲ್ಲ ಒಬ್ಬರಿಗೆ ಒಂದು ಸಂಬಂಧ, ಹುಡುಗನ ಮನೆಗಾಗಿರ್ಬೋದು, ಹುಡುಗಿ ಮನೆಗಾಗಿರ್ಬೋದು, ಅಯ್ಯೋ ಇವಳನ್ನ
ಒಳ್ಳೆ ಮನೆಗೆ ಸೇರಿರ್ತಾರೆ, ಇಲ್ಲ ಒಬ್ಬೊಬ್ಬರು ತುಂಬ ಕೆಟ್ಟ ಮನೆಗೆ ಸೇರ್ತಾರೆ. 2 ಪಾಯಿಂಟ್ಸನ್ನು ಕೊಡುತ್ತೆ. 8ನೇ ಮನೆ ಹೈಯೆಸ್ಟ್ ತುಂಬ ದೊಡ್ಡ ಬಿಗ್ ಸ್ಟಾರ್ಗಳನ್ನ ಮಾಡುತ್ತೆ. 8ನೇ ಮನೆ ರಾಹು ಇದ್ದರೆ ತುಂಬ ದೊಡ್ಡ ಸ್ಟಾರ್ಗಳಾಗ್ಬೋದು, ಸೀರಿಯಲ್ ಸ್ಟಾರ್ಗಳು, ದೊಡ್ಡ ವ್ಯಕ್ತಿಗಳು ಎಲ್ಲನೂ ಕೂಡ ಮಾಡುತ್ತೆ. 8ನೇ ಮನೆ ರಾಹು ಅಪಾರವಾದ ರಾಜಯೋಗ ಕೊಡುತ್ತೆ. ಅದರಲ್ಲೂ ಕೂಡ 8ನೇ ಮನೆ ರಾಹು ಗುರು ಮನೆ ಆಗಿರಬೇಕು, ಇಲ್ಲ ಶುಕ್ರನ ಮನೆ ಆಗಿರಬೇಕು, ಅದು ತುಂಬ ರಾಜಯೋಗವನ್ನು ಕೊಡ್ತಾನೆ. 9ನೇ ಮನೆ ರಾಹು ತಂದೆಯನ್ನು ಕಳೆದುಬಿಡ್ತಾನೆ, ತಂದೆ ಮನೆ ಫ್ಯಾಮಿಲಿ ಕಳೀತಾನೆ, ತಂದೆ ಮನೆ ಫ್ಯಾಮಿಲಿ. 10ನೇ ಮನೆ ರಾಹು ಕೆಲಸ ಕಾರ್ಯವನ್ನು ಹಾಳು ಮಾಡ್ತಾನೆ, ಕೆಲಸವನ್ನು ಹಾಳು ಮಾಡ್ತಾನೆ. ಯಾವುದೇ ಒಂದು ಸ್ಥಾನಮಾನನ ತುಂಬ ಟಾಪ್ ಗೌರ್ಮೆಂಟ್ ಕೆಲಸ ಎಲ್ಲ ಕೊಡೋಕ್ಕಾಗಲ್ಲ ಅವನ ಕೈಲಿ. 11ನೇ ಮನೆ ರಾಹು ರಾಜಯೋಗವನ್ನು ಕೊಡ್ತಾನೆ. 12ನೇ ಮನೇಲಿ ರಾಹು ಇದ್ದರೆ, 12ನೇ ಮನೆ ಗ್ರಹ ಚೆನ್ನಾಗಿದ್ದರೆ ಅವರು ತುಂಬ ರಾಜಯೋಗನ ಅನುಭವಿಸ್ತಾರೆ. ಆದರೆ ಪರ್ಸ್ನಲ್ ಪ್ರಾಬ್ಲಮ್, ನೆಮ್ಮದಿ, ಆರೋಗ್ಯನ ಹಾಳು ಮಾಡ್ತಾನೆ. ಈ ಗ್ರಹಗಳಿಗೆ ಪರಿಹಾರವನ್ನು ನಾನು ಮಾಡಿಸ್ತಾ ಇರೋದ್ರಿಂದ ಭಾಳ ಶುಭ ಫಲನ ಕೊಡ್ತಾರೆ. ಯಾರಿಗೆಲ್ಲ 9ನೇ ಮನೆಯಲ್ಲಿ ರಾಹು ಗ್ರಹ ಇತ್ತು ನಿಮ್ಮ ಲೈಫಲ್ಲಿ, ನಿಮ್ಮ ತಂದೆಯನ್ನು ಕಳ್ಕೊತೀರ ಅಂತ ಹೇಳುತ್ತೆ, ಇಲ್ಲ ತಂದೆಗೆ ಆರೋಗ್ಯ ಸಮಸ್ಯೆ ಬರುತ್ತೆ ಅಂತ ಹೇಳುತ್ತೆ, ಇಲ್ಲ ತಾತನಿಗೆ ಆರೋಗ್ಯ ಸಮಸ್ಯೆ, ದೊಡ್ಡಪ್ಪನಿಗೆ, ಇಂಥವರೆಲ್ಲ ರಾಹುನ ಆರಾಧಿಸಿದಾಗ ಆಗೋದು ಕಮ್ಮಿ ಆಗುತ್ತೆ. ಯಾರಿಗೆ 4ನೇ ಮನೇಲಿ ರಾಹು ಗ್ರಹ ಇದ್ದಾನೋ ನಿಮಗೆ ತಾಯಿಗೆ, ಚಿಕ್ಕಮ್ಮ, ದೊಡ್ಡಮ್ಮ ಇವ್ರನ್ನ ನೆಮ್ಮದಿನ ಹಾಳು ಮಾಡುತ್ತೆ ಅಂತ ಹೇಳುತ್ತೆ. ನಿಮ್ಮ ಮಕ್ಕಳು ಓದಬೇಕು ಅಂದರೂ ಕೂಡ ರಾಹುನ ಆರಾಧಿಸಬೇಕು. ರಾಹು ಗ್ರಹನ ಆರಾಧಿಸಿದಾಗ ನಿಮ್ಮ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ತುಂಬ ಇಂಪ್ರೂವ್ಮೆಂಟ್ ಆಗ್ತಾರೆ. ಯಾಕಂದರೆ ರಾಹು ಗ್ರಹಕ್ಕೆ ವಿದ್ಯೆಯನ್ನು ಕಿತ್ಕೊಳೋಂಥ ಯೋಗ ಇರುತ್ತೆ, ವಿದ್ಯೆ ಕೂಡ ಯೋಗ ಇರೋಕ್ಕಲ್ಲ. ಹಾಗಾಗಿ ಕಿತ್ಕೋಬೇಡಪ್ಪ ಅಂದರೂ ಕೂಡ ಅವನು ಕಿತ್ಕೊಂಡವ್ರೆ ಅವನ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ. ರಾಹು ಗ್ರಹ ಕಿತ್ಕೊಂಡವ್ರೆ ಅವನಿಗೆ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ. ರಾಹುನ ಏನಕ್ಕೆ ನನಗೆ ಜ್ಯೋತಿಷದಲ್ಲಿ ರಾಹು ತುಂಬ ಮಹತ್ವವನ್ನು ವಹಿಸ್ತಾನೆ, ರಾಹು ಗ್ರಹ ತುಂಬ ಮಹತ್ವವನ್ನು ವಹಿಸ್ತಾನೆ. ರಾಹುನ ಯಾರೆಲ್ಲ ಆರಾಧಿಸ್ತಾರೋ ನಿಮ್ಮ ಜೀವನ ಪಾವನ ಆಗುತ್ತೆ. ರಾಹು ಗ್ರಹನ ಅತಿ ಹೆಚ್ಚು ರಾಹುನ ಆರಾಧಿಸ್ಬೇಕು. ನಾನು ತುಂಬ ಆರಾಧನೆ ಮಾಡಿದ್ದೀನಿ, ತುಂಬ ಪ್ರೇಯರ್ ಮಾಡಿದ್ದೀನಿ, ತುಂಬ ಆರಾಧಿಸಿರೋದ್ರಿಂದ ಹೇಳ್ತಾ ಇದ್ದೀನಿ. ರಾಹು ಗ್ರಹನೇ ಅತಿ ಹೆಚ್ಚು ಜ್ಯೋತಿಷಕಾರಕನೂ ಕೂಡ ರಾಹುನೇ ಆಗ್ತಾನೆ. ಜ್ಞಾನಕಾರಕ, ಭಾಳ ಅದ್ಭುತವಾದ ಕಾರಕ. ಅವ್ರಿಗೆ ಅತಿ ಹೆಚ್ಚು ಸಪೋರ್ಟ್ ಮಾಡುವಂಥ ಶುಕ್ರ ಗ್ರಹ ಮತ್ತು ಬಹಳ ವಿಶೇಷವಾಗಿ ಶುಕ್ರ ಮತ್ತು ರಾಹು, ಶುಕ್ರನು ಗುರುನು ತುಂಬ ಸಪೋರ್ಟ್ ಮಾಡ್ತಾರೆ. ಆದರೂ ಕೂಡ ಅವರು ನಿಮ್ಮ ಜಾಗದಲ್ಲಿ ತುಂಬ ಫಲವನ್ನು ಕೊಡಬೇಕಂದ್ರೆ ನೀವು ರಾಹುನ ಆರಾಧಿಸಬೇಕು. ಮತ್ತು ಯಾರಿಗೆಲ್ಲ ಮದುವೆ ಆಗ್ತಾಯಿಲ್ಲ ಅವ್ರಿಗೆ ಒಂದು ಪ್ಯಾಕೇಜ್ ಸ್ಟೋನ್ನ ಮಾಡಿದ್ದೀನಿ, ಮ್ಯಾರೇಜ್ ಕಲ್ಲು ಅಂತ. ದಯವಿಟ್ಟು ಇದನ್ನು ನಿಮ್ಮ ಮನೆಯಲ್ಲಿ ತಗೊಂಡೋಗಿ ನಿಮ್ಮ ಕುಟುಂಬದಲ್ಲಿ ನಿಮ್ಮ ರೂಮಲ್ಲಿ ಇಡಿ. ಅದು ಗಂಡು ಮಕ್ಕಳಾಗಲಿ ಹೆಣ್ಮಕ್ಳಾಗಲಿ ಮ್ಯಾರೇಜ್ ಸ್ಟೋನ್ ಅಂತ ನಾನು ಮಾಡಿದ್ದೀನಿ. ಆ ಮ್ಯಾರೇಜ್ ಸ್ಟೋನನ್ನು ದಯವಿಟ್ಟು ನೀವು ಅದನ್ನು ಯೂಸ್ ಮಾಡಿ. ನಿಮ್ಗೆ ಖಂಡಿತಲ್ಲೂ ಕೂಡ ಬೇಗ ಮದುವೆ ಆಗುತ್ತೆ ಅಂತ ಹೇಳುತ್ತೆ. ಮದುವೆ ಆಗದಿದ್ದವ್ರಿಗೆ ಈ ಸ್ಟೋನ್ನ ಮಾಡಿದ್ದೀನಿ. ಅದು ನಿಮ್ಮ ಪುಣ್ಯ, ಅದನ್ನು ನೀವು ಯಾವ ವೆಯ್ಟಾರು ತಗೋಬೋದು 100%. ಇದು ಮದುವೆ ಆಗದಿದ್ದವ್ರಿಗೆ, ಇದು ಹುಡುಗಿಗಾಗಲಿ ಮೊದಲನೇ ಮ್ಯಾರೇಜು, ಸೆಕೆಂಡ್ ಮ್ಯಾರೇಜು, ಮೊದಲನೇ ಮದುವೆ ಡೈವರ್ಸ್ ಆಗೈತೆ, 2ನೇ ಮದುವೆ ಆಗಬೇಕು ಅಂಥವ್ರಿಗೂ ಕೂಡ ಇದು ವರ್ಕೌಟ್ ಆಗುತ್ತೆ. ಯಾಕಂದರೆ ನಾನು ಇಲ್ಲಿವರೆಗೂ ನೋಡಿದ್ದೀನಿ 5 ಮದುವೆ 8 ಮದುವೆ ಆಗಿ ಇನ್ನೂ ಹುಡುಗಿ ಥರ ಇರೋರೆಲ್ಲರೂ ನಾನು ನೋಡಿದ್ದೀನಿ ನನ್ನ ಜಾಗದಲ್ಲಿ. ಯಾಕೆಂದರೆ ಅವ್ರಿಗೆ ಮದುವೆ ಆಗುವಂಥ ಯೋಗಗಳೇ ಜಾಸ್ತಿ ಇರುತ್ತೆ. ಅವ್ರಿಗೆ ಯಾವಾಗಲೂ ಮದುವೆ. ಆ ಮದುವೆ ಯೋಗದ ಆ ಕಲ್ಲುಗಳನ್ನ ನಾನು ಎತ್ತಿಟ್ಟಿದ್ದೀನಿ. ಅಂದರೆ ನನ್ನ ಇಷ್ಟು ವರ್ಷ ತಪಸ್ಸು ಮಾಡೋದ್ರಲ್ಲಿ ಈ ಗ್ರಹಗಳು ಸೇರಿದಾಗ ಮದುವೆ ಜೀವನ ತುಂಬ ಬೇಗ ಆಗುತ್ತೆ. ಮದುವೆ ಆಗಿರೋರಿಗೆ ಭಾಳ ಅರ್ಥ ಮಾಡ್ಕೊಳ್ಳಿ. ಮದುವೆ ಜೀವನದಲ್ಲಿ ನಾನು ನನ್ನ ಮಾತು ನಿಜ ಅನ್ನೋದಕ್ಕೋಸ್ಕರ ಹೇಳ್ತೀನಿ. ರೋಹಿಣಿ ನಕ್ಷತ್ರದಲ್ಲಿ ಅಕ್ಷಯ ತೃತೀಯ ಬರುತ್ತೆ 30ನೇ ತಾರೀಕು. ಈ ವರ್ಷ ಸರಿಯಿಲ್ಲ ಅಂತ ಹೇಳ್ತೀನಿ. ರೋಹಿಣಿ ನಕ್ಷತ್ರ 30ನೇ ತಾರೀಕು ಬಂದಾಗ ರೋಹಿತ್ ಶರ್ಮಾ 30ನೇ ತಾರೀಕಿಗೆ ಹುಟ್ಟಿರೋದು, ಅದು ರೋಹಿಣಿ ನಕ್ಷತ್ರದಲ್ಲೇ ಹುಟ್ಟಿರೋದು. ಅಕ್ಷಯ ತೃತೀಯ ಬಂದ ಮೇಲೆ ದಯವಿಟ್ಟು ಅವರು ರಿಸೈನ್ ಮಾಡ್ತಾರೆ, ಟೆಸ್ಟ್ ಟೀಮ್ಗೆ ರಿಸೈನ್ ಮಾಡ್ತಾರೆ. ಹಾಗಾಗಿ ರೋಹಿಣಿ ನಕ್ಷತ್ರದಲ್ಲಿ ಅಕ್ಷಯ ತೃತೀಯ ಬಂದರೆ ರೋಹಿಣಿ ನಕ್ಷತ್ರ ಹುಡ್ತಾರಲ್ಲ ಸಾಕಷ್ಟು ಶ್ರೀಮಂತರಾಗ್ಬೋದಾಗಿತ್ತಲ್ಲ, ಯಾಕಾಗಿಲ್ಲ? ಅತಿ ಹೆಚ್ಚು ರೋಹಿಣಿ ನಕ್ಷತ್ರ ಹೆಣ್ಮಕ್ಳು ತುಂಬ ಬಡವ್ರನ್ನ ನಾನು ನೋಡಿರೋದು, ಅತಿ ಹೆಚ್ಚು ಬಡವ್ರನ್ನ ನೋಡಿರೋದೇ ರೋಹಿಣಿ ನಕ್ಷತ್ರದರು. ರೋಹಿಣಿ ನಕ್ಷತ್ರದಲ್ಲಿ ತುಂಬ ಬಡವ್ರ ಹೆಣ್ಮಕ್ಳನ್ನ ನೋಡಿದ್ದೀನಿ 100%. ನಾನು ತುಂಬ ಎದುರ್ತೀನಿ ರೋಹಿಣಿ ನಕ್ಷತ್ರವ್ರನ್ನ, ತುಂಬ ಎದುರ್ತೀನಿ. ತುಂಬ ಸಾಲ್ಗಾರರಾಗ್ಬಿಡ್ತಾರೆ, ತುಂಬ ಪ್ರಾಬ್ಲಮಲ್ಲಿ ಹಾಕಿರ್ತಾರೆ. ಆದರೆ ಅಕ್ಷಯ ತೃತೀಯನೇ ರೋಹಿಣಿ ನಕ್ಷತ್ರ ದಿವಸನೇ ಸೂಪರ್ ಅಂತ ಹೇಳ್ತಾರೆ. ಮತ್ತು ಯಾಕೆ ಇಷ್ಟು ತೊಂದರೆ? ನಾನು ಹೇಳಿದೆ, ಅಕ್ಷಯ ತೃತೀಯ ದಿವಸ ಪುನೀತ್ ರಾಜ್ಕುಮಾರ್ ಅವ್ರ ಮನೆ, ರಾಘವೇಂದ್ರ ರಾಜ್ಕುಮಾರ್ ಮನೆ ಉದ್ಘಾಟನೆ ಆಗುತ್ತೆ. ಸದಾಶಿವನಗರದಲ್ಲಿ ಅವ್ರ ಮನೆ ಉದ್ಘಾಟನೆ ಆಗುತ್ತೆ. ಅದು 2ನೇ ತಾರೀಕು ಆಗುತ್ತೆ. ಕೆಲವರು ಒಂದು 10 ವರ್ಷ 15 ವರ್ಷ ಹಿಂದೆ ಆಗುತ್ತೆ. ನಾನು ಹೇಳ್ತೀನಿ ಮಾಧ್ಯಮದಲ್ಲಿ, ಇದು ಈ ಸರಿ ಅಕ್ಷಯ ತೃತೀಯಗೆ ಸರಿ ಬಂದಿಲ್ಲ, ಇವರು ಮನೆ ಮಾಡ್ತಿದೆ ಅಂತ. ಖಂಡಿತ ಕೂಡ ಇದೇ ಪುನೀತ್ ರಾಜ್ಕುಮಾರ್, ರಾಘವೇಂದ್ರ ರಾಜ್ಕುಮಾರ್ ಅಕ್ಷಯ ತೃತೀಯಗೆ ಹೋಗಿದ್ದು ಮನೇಲಿ ಏನೆಲ್ಲ ಪ್ರಾಬ್ಲಮ್ ಅನುಭವಿಸಿದ್ರು, ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಭಾಳ ಪ್ರಾಬ್ಲಮ್ನ ಅನುಭವಿಸಿದ್ರು. ಅದಾದಮೇಲೆ ಅದೇ ದಿವಸ ರಜನಿಕಾಂತ್ ಅವರು ಕೂಡ ಒಂದು ಲಿಂಗವನ್ನು ಪೂಜೆ ಮಾಡ್ತಾರೆ, ಪಿಕ್ಚರ್ನ. ಆ ಪೂಜೆ ಆದ ನಂತರ ಅವ್ರಿಗೆ ಹೆಲ್ತ್ ಪ್ರಾಬ್ಲಮ್ಮು, ಸಾಕಷ್ಟು ಪ್ರಾಬ್ಲಮ್ಮು. ಆ ಪಿಕ್ಚರ್ ಕೂಡ ಅಟ್ಟರ್ ಫೇಲ್ಯೂರ್ ಆಗುತ್ತೆ. ರಜನಿಕಾಂತ್ಗೆ 2ನೇ ತಾರೀಕು ಆದರೂ ಕೂಡ ಏನಕ್ಕೆ ಈ ಪ್ರಾಬ್ಲಮ್ ಆಗುತ್ತೆ? ಭಾಳ ಮಿರಾಕಲ್ ಅರ್ಥ ಮಾಡ್ಕೊಳ್ಳಿ. ಅಕ್ಷಯ ತೃತೀಯಗೂ
ನಿಮ್ಮ ಚಿನ್ನ ತಗೋಣಕ್ಕೂ ನಿಮ್ಮ ಮದುವೆ ಆಗೋಕ್ಕೂ ಮಕ್ಕಳಾಗೋಕ್ಕೂ ಹೊಸಮನಿಗೂ ಯಾವುದೇ ಸಂಬಂಧಗಳಿಲ್ಲ. ಜನ ನಿಮ್ಮನ್ನು ಮಕ್ಬೂದಿ ಹೇಳ್ತಾರೆ. ನೀವು ಯಾವಾಗಲೂ ನಿಮ್ಮ ಮನೆ ಕಟ್ಟಲಿ, ಗುದ್ದಲಿ ಪೂಜೆ ಮಾಡಲಿ, ನಿಮ್ಮ ಲಕ್ಕಿ ಡೇಟ್ಸು, ಲಕ್ಕಿ ನಕ್ಷತ್ರ, ಲಕ್ಕಿ ಲಗ್ನಗಳನ್ನ ನೀವು ಸಿಗೋವರೆಗೂ ಮಾಡೋಕ್ಕಾಗಲ್ಲ. ಈ ಮೂರು ಕೂಡ ಒಟ್ಟಿಗೆ ಇರಬೇಕು. ಭಾಳ ವಿಶೇಷವಾಗಿ ಒಟ್ಟಿಗೆ ಇದ್ದರೆ ಒಳ್ಳೆ ಮುಹೂರ್ತ ಸಿಗುತ್ತೆ. ಅಕ್ಷಯ ತೃತೀಯೆ ಬಂತು ಅಂತ ಎಲ್ಲ 100% ಬರೆದಿಟ್ಟು ಕೇಳಿ. ಆಂಧ್ರದಲ್ಲಿ ಇಲ್ಲ ಜೈನರು ಅವರೆಲ್ಲ ರಾತ್ರಿ ಹೊತ್ತು ಮದುವೆ ಮಾಡ್ತಾರೆ. ನಮ್ಮಲ್ಲಿ ರಾತ್ರಿ ಹೊತ್ತು ಮದುವೆ ಮಾಡಿದ್ರೆ ಹೇಳ್ತಾರೆ, ಏನಯ್ಯ ಮಟ್ಟ ಮಧ್ಯಾಹ್ನ ರಾತ್ರಿ ಎಲ್ಲ ಮದುವೆ ಮಾಡ್ತಾರೆ, ಬುದ್ಧಿ ಇಲ್ವಾ ಅಂತಾರೆ. ಯಾಕೆ ಹೇಳಿ? ನಾವೊಂದು ಸ್ವಲ್ಪ ತಿನ್ನೋರು ಕುಡಿಯೋ ಫ್ಯಾಮಿಲಿ ಹುಟ್ಟಿರ್ತೀವಿ, ಕುಡಿಯೋರು ತಿನ್ನೋ ಫ್ಯಾಮಿಲಿಲಿ ಹುಟ್ಟಿರ್ತೀವಿ, ಕುಡಿತೀವಿ ಚೆನ್ನಾಗಿ. ಅವ್ರಿಗೆ ಹೇಳ್ತಾರೆ, ಜ್ಞಾನ ಇಲ್ದಿದ್ದವು ಕೆಲವಾಗ ರಾತ್ರಿ ಹೊತ್ತು ಮದುವೆ ಮಾಡಿಸ್ತಯ್ಯ, ನೀನು ಹೆಂಗೆಯ್ಯ ಇದ್ದೆ, ಆ ಸ್ಮೆಲ್ ಕುಡ್ಕೊಂಡು ಅದು ಕುಡ್ದಿದ್ದು ಆ ಸ್ಮೆಲ್ಲಲ್ಲ ಅಂತ ಹಿಂಗೆ ಹೇಳ್ತಾರೆ. ಆದರೆ ಜೈನರಲ್ಲಿ ಆ ಥರ ಕುಡಿಯಲ್ಲ, ಕೆಟ್ಟದ್ದು ತಿನ್ನಲ್ಲ. ಅವ್ರು ರಾತ್ರಿ ಹೊತ್ತು ಯಾಪ್ಯಾಗ ಮದುವೆ ಮಾಡ್ತಾರೆ. ನೋಡ್ರಿ, ಗ್ರಹ ಅವ್ರಿಗೊಂದು ಪಂಚಾಂಗ ನಮಗೊಂದು ಪಂಚಾಂಗ ಅಂತ ಏನಿಲ್ಲ ರೀ. ನಮಗೆಲ್ಲರಿಗೂ ಒಂದೇ ಪಂಚಾಂಗ, ಒಂದೇ ಲಗ್ನ ರೀ. ಅಂದರೆ ವ್ಯಕ್ತಿತ್ವಕ್ಕೆ ಜಾಸ್ತಿ ಜನ ಚೇಂಜ್ ಮಾಡಿದ್ದಾರೆ. ಆದರೆ ಗೊತ್ತಿಲ್ಲದಿದ್ದರು ಏನು ಗೊತ್ತಾ, ಇವಾಗ ಕೆಲಸ ಕಾರ್ಯ ಇಲ್ದಿದ್ದವೆಲ್ಲ ಟಿ ವಿ ಮುಂದೆ ಕುತ್ಕೊಬಿಡ್ತವೆ, ಹೇಳಿದ್ದೆಲ್ಲನೂ ಕೇಳ್ಕೊಂಡಿರ್ತವೆ. ಮನೇಲಿ ಒಬ್ಬರು ನೆಮ್ಮದಿಗಿರಕ್ಕಲ್ಲ, ಅವ್ನು ಹೇಳೋನು ನೆಟ್ಟಿಗಿರಕ್ಕಲ್ಲ, ಇವು ಕೇಳೋವು ನೆಟ್ಟಿಗಿರಕ್ಕಲ್ಲ. 100% ಬರ್ದಿಟ್ಟು ಕೇಳಿ. ಹೇಳೋನು ನೆಟ್ಟಿಗಿರಕ್ಕಲ್ಲ, 100% ಬರ್ದಿಟ್ಟು ಕೇಳಿ. ಕೇಳೋವು ನೆಟ್ಟಿಗಿರಕ್ಕಲ್ಲ. ಇಂಥವಕ್ಕೆಲ್ಲ ನಾವೇನು ಮಾಡೋಕ್ಕಾಗಲ್ಲ. 100% ಇದನ್ನು ನಾನು ಸಾಕಷ್ಟು ಪರಿಹಾರವನ್ನು ಹೇಳಿದ್ದೀನಿ. ನನ್ನ ಲೈಫಲ್ಲಿ ಇನ್ನೂ ಒಂದು ನಿಮಿಷ ಇದೆ, ದಯವಿಟ್ಟು ಕೊಡಿ ಮೇಡಮ್. ಯಾಕೆ ಮೇಡಮ್? ಕಷ್ಟ ಮೇಡಮ್, ಒಂದೊಂದು ನಿಮಿಷಕ್ಕೂ 56 ಇವಾಗ ಟೈಮು. ದಯವಿಟ್ಟು ನೀವು ಅರ್ಥ ಮಾಡ್ಕೊಳ್ಳಿ, ಏನು ತಲೆ ಕೆಡಿಸ್ಕೋಬೇಡಿ. ತುಂಬ ಕಷ್ಟಪಡ್ತೀವಿ ನಾವು ಈ ಜನಗಳಿಗೋಸ್ಕರ. ನೀವೇ ಡಿಸಿಷನ್ ಆಗ್ಬಿಡ್ತೀರ. ಭಾಳ ಮಿರಾಕಲ್ ಅರ್ಥ ಮಾಡ್ಕೊಳ್ಳಿ. ಇದನ್ನೇ ಯಾಕೆ ಹೇಳ್ತೀನಿ ಅಂದರೆ, ನನ್ನ ತಲೆ ಕೂದು ಉದುರೋಗೋಷ್ಟು ಅಷ್ಟಲ್ಲ ದಿನ ಹೇಳಿದ್ದೀನಿ ನಾನು. ಈ ವರ್ಷದಲ್ಲಿ ವಿಶಾಖ ನಕ್ಷತ್ರದಲ್ಲಿ ಟೈಮ್ ಚೆನ್ನಾಗಿಲ್ಲ ತುಲಾರಾಶಿಗೆ ಅಂತ ಪ್ರೆಡಿಕ್ಷನ್ ಮಾಡಿದೆ. ಜ್ಯೋತಿಷ್ಯರಿಗೆ ಸ್ವಾತಿ ನಕ್ಷತ್ರ ತಿರುಚೆಂದೂರು ಮುರುಗನ್ ಟೆಂಪಲ್, ವಿಶಾಖ ನಕ್ಷತ್ರದಲ್ಲಿ ಹುಟ್ಟಿರೋದು ಮುರುಘ, ತಿರುಚೆಂದೂರು ಮುರುಘ. ಆನೆ ಕಾಲು ತುಳಿತ, ಆನೆ ದೇವಸ್ಥಾನದ ಆನೆ ಸಾಕೋನೆ ಸತ್ತೋದ. ಅವತ್ತು 15ನೇ ತಾರೀಕು 15 ಸರಿಯಿಲ್ಲ ಅಂತ ಹೇಳಿದೆ, ಜನಗಳು ಸಾಯಿಸಿದ್ರು. ಶಿವಣ್ಣ ವಿಶಾಖ ನಕ್ಷತ್ರ ಒಂದಲ್ಲೊಂದು ಪ್ರಾಬ್ಲಮ್ ಅನುಭವಿಸಿದ್ರು. ತುಲಾರಾಶಿ ಶಿವಣ್ಣ. ಅದಾದಮೇಲೆ ಇನ್ನೂ ತುಂಬ ಜನಗಳ ಹೆಸರುಗಳು ಗೊತ್ತು, ನನಗೆ ಹೇಳೋಕ್ಕೆ ಇಷ್ಟಪಡೋಕ್ಕಲ್ಲ, ಬೇರೆಯವ್ರ ಹೆಸರು ನನಗೆ ಹೇಳಿ ಏನೂ ಆಗಬೇಕಾಗಿಲ್ಲ. ಅದಾದಮೇಲೆ ರೇವಣ್ಣರ ರೇವಣ್ಣರ ಮೇಲೆ ಎಲ್ಲರೂ ತಪ್ಪು ಹಾಕಿದ್ರು. ಅವ್ರು ತಪ್ಪಲ್ಲ ಅದು. ಆದರೆ ಗ್ರಹಗಳು ಸ್ವಾತಿ ನಕ್ಷತ್ರ ರೇವಣ್ಣರು ಒಂದಲ್ಲ ಒಂದು ಕಣ್ಣೀರು ಹಾಕಿದ್ರು. ಭವಾನಿ ಮೇಡಮರು ಕಣ್ಣು ಹಾಕಿದ್ರು. ಸ್ವಾತಿ ನಕ್ಷತ್ರ ಜ್ಯೋತಿಷ್ಯರು ಎಲ್ಲ ಅದನ್ನು ಮಾಡ್ರೆ ಈ ದೇವಸ್ಥಾನ ಕಟ್ಕೊಟ್ರೆ ಶಿರೋಗ್ಬಿಡುತ್ತೆ, ಅದನ್ನು ಪೂಜೆ ಮಾಡಿ ಶಿರೋಗದಂದು. ಯಾವುದನ್ನು ಮಾಡೋಕ್ಕೆ ಬಿಡಲ್ಲ ರೀ. ಗ್ರಹಗಳು ಕತಮ್ ಅಂತ ಹೇಳ್ತವೆ. ಗ್ರಹಗಳೇ ನಿಮ್ಮನ್ನ ನಿರ್ಧಾರ ಮಾಡ್ತವೆ, ದೇವಸ್ಥಾನಗಳಲ್ಲ ಅಂತ ಹೇಳಿದೆ. ಎಲ್ಲರೂ ಟೆಸ್ಟ್ ಮಾಡ್ಕೊಳ್ತಾರೆ, ದೇವಸ್ಥಾನ ಮಾಡ್ತಾರೆ. ನಾನು ಇವತ್ತರೆಗೂ ಮಾಡಿಲ್ಲ. ಯಾಕೆಂದರೆ ದೇವ್ರನ್ನ ಅಷ್ಟೊಂದು ಪ್ರೀತಿಸ್ತೀನಿ. ಇಷ್ಟೊತ್ತನಕ ನನ್ನ ಕಾರ್ಯಕ್ರಮ ನೋಡಿದ್ರ, ನನ್ನ ಬ್ರಹ್ಮ ನನ್ನ ಭದ್ರಕಾಳಿ ಅಷ್ಟು ದರ್ಶನ ಮಾಡಿರೋ ಫಲ ಎಲ್ಲ ನಿಮಗೆ ಸಿಗಲಿ ಅಂತ ಹೇಳ್ತಿದ್ದೀನಿ. ರಾಹು ಪೂಜೆಗೆ ದಯವಿಟ್ಟು ಎಲ್ಲರೂ ಕೂಡ ಬರೋದಿದ್ರೆ ಬರ್ಸಿ, ಖುಷಿಯಾಗಿ ರಾಹು ಪೂಜೆನ ಪಾಲ್ಗೊಳ್ಳೋಣ. ಬರೋಕ್ಕಾಗದಿರೋ ನಿಮ್ಮ ಜಾತಕನೂ ಕಳಿಸಿ ಪೂಜೆ ಮಾಡಿಸ್ತೀನಿ. ಒಳ್ಳೆಯದಾಗಲಿ. ಇಷ್ಟೊತ್ತನಕ ನೋಡಿ ನಿಮ್ಮ ಕುಟುಂಬ ಚೆನ್ನಾಗಿಟ್ಟಿರಲಿ.